ಸ್ವಾಮಿಯವ್ರದ್ದು ನಾವು ಭಾಳ ಭಕ್ತಿಲಿಂತ್ರ ಪೂಜಾ ಪುನಸ್ಕಾರ ಮಾಡ್ತಿದ್ರು ನಮ್ಮ ಮನ್ಯಾಗಿಂದ. ನಮ್ಮ ಅಜ್ಜಿಲಿಂತ್ರ ಮೊದಲು ಮಾಡ್ತಿದ್ರು. ಆದ್ರೆ ಸಿದ್ಧಾರೂಢ ಸ್ವಾಮಿಯವ್ರು ಬಂದು ನಮ್ಮ ಅಜ್ಜಾರಿಗೆ ಗುರುನಾಥ ಅಂತ ಹೆಸರಿಟ್ರು. ಮಾಮಾರ್ಗೆ ಗುರುನಾಥ ಅಂತ ಅವರು ನಮ್ಮ ಗುರುನಾಥ ಘೋಡ್ಕಿ. ಅವ್ರ ತಂದೆಯವ್ರ ಹೆಸರು ಬಸವ್ವ ಘೋಡ್ಕೆ. ಅವ್ರು 5 ಮಂದಿ ಅಂತಂಬ್ರು ಇದ್ರು. ನಮ್ಮ ಅಜ್ಜಾರಿಗೆ 5 ಮಂದಿ ಅಂತಂಬ್ರು ಇದ್ರು ಘೋಡ್ಕೆ. ಅವರು ಸಿದ್ಧಾರೂಢನ ಭಕ್ತರು ಮಾಡ್ಕೊಂತ ಸಿದ್ಧಾರೂಢಂದು ಅಜ್ಜಾರ ಮನೆಗೆ ಬರ್ತಿದ್ರು. ಅವರು ಮಕ್ಕಳಾದ್ರು ನಮ್ಮ ಅಜ್ಜಿಗೆ ಸಿದ್ಧಾರೂಢ ಸ್ವಾಮಿಯವ್ರು ಬಂದು ಹೆಸರಿಟ್ರು. ಅವ್ರದ್ದು ಭಾಳ ಪ್ರಗತಿ ಚಲೋ ಆಗೊಂತ ಹೋತವ್ರು ಮೊದ್ಲಿಂದ್ರ ಸಿದ್ಧಾರೂಢ ಭಕ್ತ. ನಾನು ಹುಟ್ಟಿ ಬೆಳೆದೀಗ 60 ವರ್ಷ ಆತು ನಂದು. ಇಲ್ಲೇ ಹುಬ್ಬಳ್ಳಿ ಒಳಗೆ ಇದ್ದೆ. ಹುಬ್ಬಳ್ಳಿಲಿಂದ ನಾನು ಬೊಂಬೈಗೆ ಹೋದೆ. ಈಗ ಸಿದ್ಧಾರೂಢನ ಅಜ್ಜಂದು ಮೊನ್ನೆ ಟೇರ್ ಆತಲ್ರಿ, ಅವಾಗ ನಾನು 35 ವರ್ಷದ ಮೇಲೆ ಸಿದ್ಧಾರೂಢ ಅಜ್ಜಾರ್ದು ಜಾತ್ರೆ ನೋಡಿದೆ. ಇದಾದ್ಮೇಲೆ ನಮ್ ವಿನಾಯಕ ಅದಾನಲ್ರಿ ನಮ್ಮ ಮಗ, ಈ ಮಠದ ವೈಸ್ ಚೇರ್ಮನ್ ಅವ್ರು ನಮ್ಮ ಮಗ, ನಮ್ಮ ಅಮ್ಮರ ಮಗ ರೀ. ನಮ್ಮ ಅಕ್ಕಗನ ಕೊಟ್ಟೇವ್ರಿ ಅವ್ರಿಗೆ, ನಮ್ಮ ಅಮ್ಮರಿಗೆ. ಅವರು ನನ್ಗೆ ಒತ್ತಾಯ ಮಾಡಿ ಈರ್ ಸಚಿನು ಮಗ ಈರ್ ನೀವು ಸಿದ್ಧಾರೂಢ ಅಜ್ಜನ ಜಾತ್ರೆ ನೋಡ್ಕೊಂಡು ಹೋಗ ಅಂತ ಹೇಳಿದ್ರ. ಮತ್ತೆ ನೀವು ವಾಪಸ್ ಹೋಗೋರು? ಅಂದ್ರೆ ಪ್ರತಿ ರಥೋತ್ಸವಕ್ಕೆ ನಾವು ಇಲ್ಲ ಬರುದಿಲ್ಲ. ನನ್ನ ಮಗ ಶಶಿ, ನಮ್ಮ ಮಾಮ ಮಾಮಿ ಅವ್ರಂದ್ರ ಇಷ್ಟು ದಿನದಿಂದ ಬಂದಿದ್ದಿ, ನಿನ್ ಜಾತ್ರೆ ನೋಡ್ಕೊಂಡು ಹೋಗು, ಅಜ್ಜಾರ್ದ ಆಶೀರ್ವಾದ ತಗೊಂಡು ಹೋಗುವ. ಇಲ್ಲ ಇಷ್ಟು ದಿನ ಇನ್ನೊಂದು 10 ದಿನ 10 ದಿನ ಏನೋ ನಾ 1 ತಿಂಗಳ ಇದ್ದಾರೆ. ಅಜ್ಜಾರ ಜಾತ್ರೆ ಸಂಬಂಧ ನಂಗೆ ಫೋರ್ಸ್ ಮಾಡಿ ಇಟ್ಕೊಂಡ್ರು. ಅಜ್ಜ ಅವ್ರದ್ದು ಜಾತ್ರೆನೂ ನಂಗೆ ಸಿಕ್ತು. ದೇವ್ರ ದಿಲಿಂತ್ರ ಅವ್ರಿಗೆ ದೀರ್ಘಾಯುಷ್ಯ ಸಿಗ್ಲಿ. ಎಲ್ಲಾನು ಸಿದ್ಧಾರೂಢ ಅಜ್ಜ ಅವ್ರ ಶಶಿಗೆ, ಮಗಗ, ನಮ್ಮ ಮಾಮಾರಿಗೆ ಎಲ್ಲಾರ್ಗು ಸುಖ ಶಾಂತಿ ಸಂಪತ್ತಿ ಕೊಡ್ಲಿ ಅಂತ ನಾನು ಇಷ್ಟು ಬೇಡ್ಕೋತೀನಿ. ಜನರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಬೇಡ್ಕೋತೀನಿ. ಲತಾ.